ರಾಜ್ಯ ಸರ್ಕಾರದಿಂದ ಹಣಕಾಸು ಇಲಾಖೆ ಹೋಗಿದೆ. 32 ಜನ ಸಿಬ್ಬಂದಿಗಳನ್ನಂತ ಒಂದು ಟಾಸ್ಕ್ ಫೋರ್ಸ್ ಅನ್ನ ಅರಣ್ಯ ಇಲಾಖೆಯವರು ಸಿದ್ಧಪಡಿಸಿ ಕೊಟ್ಟಿದ್ದಾರೆ. ಅರಣ್ಯ ಇಲಾಖೆ ಮನೋಜ್ ಕುಮಾರ್ ಅವ್ರ ಜೊತೆಯಲ್ಲಿ IAS ಅಧಿಕಾರಿ ಅವ್ರ ಜೊತೆ ಮಾತಾಡಿದೆ. ಅವ್ರದ್ದೊಂದು ಅನುಮೋದನೆ ಆದರೆ ನಾವು ಆನೆ ಮೇಲೆ ಕಣ್ಗಾವಲು ಇಡಲಿಕ್ಕೆ ಮತ್ತು ಜನರ ಹತ್ಯೆ ತಡೀಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿದರು. ಫೈನಾನ್ಸ್ ಇಲಾಖೆಯ ರೇಜೋರ್ ಹತ್ರ ಕೂಡ ಮಾತಾಡಿದ್ದೆ. ಅವರು ಆದಷ್ಟು ಬೇಗ ಅದನ್ನು ನಾನು ಕ್ಲಿಯರ್ ಮಾಡಿ ಕೊಡ್ತೇನೆ ಅಂತೇಳಿ ಹೇಳಿದ್ರು ಬೆಳಿಗ್ಗೆ. ಈ ಮಧ್ಯೆ ಆನೆಗಳ ದಾಳಿ ಬಹಳ ನೋವುಂಟು ಮಾಡುವಂಥದ್ದು. ಈ ಸಂದರ್ಭದಲ್ಲಿ ನಾವು ಒಬ್ಬರನ್ನೊಬ್ಬರು ದೂರ್ತಾ ಇರೋ ಸರಿ ಅಲ್ಲ, ಆದರೆ ಜವಾಬ್ದಾರಿ ನಾವೆಲ್ಲರೂ ಹೌದು. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲರೂ ಕೂಡ ನಾವೆಲ್ಲರೂ ಜವಾಬ್ದಾರಿ ಇದಕ್ಕೆ. ಆದರೆ ಇದರಿಂದ ರಾಜ್ಯದ ಪ್ರಸ್ತಾಪನೆಯನ್ನು ಅಕ್ಟೋಬರ್ ಕಳಿಸ್ತಾ ಇದ್ದಾರೆ. ಒಂದು ದೊಡ್ಡ ಸಮಗ್ರವಾದಂಥ ಪ್ರಸ್ತಾಪನೆಯನ್ನು ಕೇಂದ್ರ ಕಳಿಸ್ತಾ ಇದ್ದಾರೆ. ಅದು ಕಳಿಸಿಕೊಡಿ ಅಂತೇಳಿ ಹೇಳಿದೆ. ನಿರಂತರವಾಗಿ ನಾನು ಒಂದು ಹಿಂಬಾಲಿಸ್ತಿದ್ದೆ. ಕೇಂದ್ರಕ್ಕೆ ಬಂದು ಕೂಡ ಬೇಕಾದಂಥ ಅನುಮೋದನೆ ಕೊಡ್ತೇವೆ. ಈಗಿನ ಸುದ್ದಿ ಪ್ರಕಾರ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಸರಿ ಈಗ ನಾವು ಈ ಪುಂಡಾನೆಯನ್ನು ಪುನಃ ಹಿಡಿದಿದ್ದೇವೆ ಅಂತ ಹೇಳಿದ್ದಾರೆ. ಇವತ್ತು ದಾಳಿ ಮಾಡಿದಂಥ ಆನೆಯನ್ನು ಏನೇ ಆದರೂ ಮತ್ತೊಂದು ಆನೆ ಬರಬಾರ್ದು ಅಂತ ಏನಿಲ್ಲ. ಈಗ ನಾವು ರಾಜ್ಯವನ್ನು ಕೇಂದ್ರವನ್ನು ದೂರ್ತಾ ಇರುವಂಥ ಸಮಯ ಅಲ್ಲ ಇದು. ಆದಷ್ಟು ಬೇಗ ಇದನ್ನು ಪರಿಹಾರ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೇವೆ. ದಯವಿಟ್ಟು ಎಲ್ಲರೂ ಸಹಕಾರ ಕೊಡಬೇಕು. ರಾಜ್ಯದಿಂದ ಏನೇನು ಪ್ರಸ್ತಾಪನೆ ಹೋಗಿದೆ ಅದಕ್ಕೆ ಕೇಂದ್ರದಲ್ಲೂ ಕೂಡ ಅನುಮೋದನೆ ಕೊಡ್ತೇವೆ. ರಾಜ್ಯದ ಅರಣ್ಯ ಇಲಾಖೆಯವರು ಫೈನಾನ್ಸಿಗೆ ಕಳಿಸಿರುವಂಥದ್ದು ಅಧಿಕಾರಿಗಳ ಜೊತೆ ನಾನು ಮಾತಾಡಿದ್ದೆ. ಅದನ್ನು ಕೂಡ ಮಾಡಿದರೆ ಇದಕ್ಕೊಂದು ಅರಣ್ಯ ಇಲಾಖೆಯವರು ಹೇಳೋ ಪ್ರಕಾರ 32 ಜನ ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡಿದರೆ, ಅನುಮೋದನೆ ಕೊಟ್ಟರೆ ಮಾನವ ಹತ್ಯೆಗಳನ್ನು ನಾವು ಇದರಿಂದ ತಡಿತೇವೆ ಅಂತೇಳಿ ಅವರು ಬಹಳ ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ. ಇದಕ್ಕೂ ಕೂಡ ಅನುಮೋದನೆ ಕೊಡಬೇಕು ಅಂತೇಳಿ ಇವತ್ತು ರೇಜು ಅವ್ರ ಹತ್ರ ಮಾತಾಡಿದ್ರು ಫೈನಾನ್ಸ್ ಅಧಿಕಾರಿಗಳು. ಅರಣ್ಯ ಅಧಿಕಾರಿಗಳ ಜೊತೆಲೂ ಮಾತಾಡ್ತೇನೆ, ಅರಣ್ಯ ಮಂತ್ರಿಗಳ ಜೊತೆಲೂ ಮಾತಾಡ್ತೇನೆ, ಕೇಂದ್ರದ ಅರಣ್ಯ ಮಂತ್ರಿಗಳ ಜೊತೆಲೂ ಕೂಡ ನಾನು ಮಾತಾಡಿದ್ದೆ. ಇದಕ್ಕೆ ಆದಷ್ಟು ಬೇಗ ಒಂದು ಪರಿಹಾರ ಕೊಡ್ತೇವೆ. ದಯವಿಟ್ಟು ಅಲ್ಲಿ ಸಹಕಾರ ಕೊಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.